ಹಿಂದೆ ದರ್ಶನ್ ಪೊಲೀಸರ ಮುಂದೆ ಸರೆಂಡರ್ ಆಗೋ ಸಾಧ್ಯತೆಗಳು ಕೂಡ ಇದೆ. ಮಾಹಿತಿ ಪ್ರಕಾರ ಮಡಿಕೇರಿಯಿಂದ ಬೆಂಗಳೂರಿಗೆ ಬರ್ತಾ ಇರೋ ದರ್ಶನ್ ಬೆಂಗಳೂರಿಗೆ ಬಂದು ಪೊಲೀಸರ ಮುಂದೆ ಸರೆಂಡರ್ ಆಗ್ತಾರಂತೆ. ಇವತ್ತು ಈಗಾಗಲೇ ಪೊಲೀಸರಿಗೆ ಮಾಹಿತಿಯನ್ನ ನೀಡಿರುವಂತಹ ದರ್ಶನ್ ಪರ ವಕೀಲರು ಸುಪ್ರೀಂ ಜಡ್ಜ್ಮೆಂಟ್ ಹಿನ್ನೆಲೆ ಮಹದೇಶ್ವರ ಬೆಟ್ಟಕ್ಕೆ ತೆರಳಿದ್ದಂತಹ ಮಾಹಿತಿ, ಮಲೆ ಮಹದೇಶ್ವರ ಬೆಟ್ಟದಿಂದ ಮಡಿಕೇರಿಗೆ ಹೋಗಿದ್ದಂತಹ ದರ್ಶನ್ ಎಲ್ಲಿದ್ದಾರೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗ್ತಾ ಇದೆ. ಮಾಹಿತಿ ಪ್ರಕಾರ ಮಡಿಕೇರಿಯಿಂದ ಬೆಂಗಳೂರಿಗೆ ಬರ್ತಾ ಇರೋ ದರ್ಶನ್ ಅಂತ ಹೇಳ್ತಾರೆ, ಮಲೆ ಮಹದೇಶ್ವರ ಅಂತ ಹೇಳಲಾಗ್ತಾ ಇದೆ. ಎಕ್ಸಾಕ್ಟ್ ಆಗಿ ಎಲ್ಲಿದ್ದಾರೆ ದರ್ಶನ್ ಅಂತ ಹೇಳಿ, ಬಟ್ ಪೊಲೀಸ್ನವರ ಬಳಿ ಮಾತನಾಡಿದ್ದಾರೆ, ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ನಾನು ಇವತ್ತೇ ಬಂದು ಸರೆಂಡರ್ ಆಗ್ತೀನಿ ಅಂತ ಹೇಳಿ, ನಾಳೆ ನಾನೇ ಬಂದು ಸರೆಂಡರ್ ಆಗ್ತೀನಿ ಅಂತ ಹೇಳಿ ಮೊದಲಿಗೆ ಮಾಹಿತಿ ಲಭ್ಯವಾಗ್ತಾ ಇತ್ತು. ಬಟ್ ಆದರೆ ಇಲ್ಲ, ನಾನು ಇವತ್ತೇ ಬಂದು ಸರೆಂಡರ್ ಆಗ್ತೀನಿ ಅಂತ ಹೇಳಿ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ತೆರಳಿದ್ರು. ಸುಪ್ರೀಂ ಕೋರ್ಟ್ನ ತೀರ್ಪು ಬರುವಂತಹ ಹಿನ್ನೆಲೆಯಲ್ಲಿ ದೇವರ ಮೊರೆ ಹೋಗಿದ್ರು. ಬಟ್ ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ, ದೇವರು ಕೂಡ ಕೈ ಹಿಡಿಲಿಲ್ಲ. ಈಗ ಮತ್ತೆ ವಾಪಸ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇವತ್ತೇ ಶಿಫ್ಟ್ ಆಗೋದಿಲ್ಲ, ಸದ್ಯಕ್ಕೆ ಒಂದಷ್ಟು ಪ್ರೊಸೀಜರ್ಸ್ಗಳು ಕೂಡ ಇರುತ್ತೆ. ಆ ಎಲ್ಲ ಪ್ರೊಸೀಜರ್ಸ್ಗಳನ್ನು ಪೊಲೀಸ್ ಇಲಾಖೆಯು ಕೂಡ ಫಾಲೋ ಮಾಡಬೇಕು, ಕೋರ್ಟ್ ಮುಂದೆ ಹಾಜರುಪಡಿಸಬೇಕು, ಮತ್ತು ಅವರ ಆರೋಗ್ಯ ಯಾವ ರೀತಿಯಾಗಿ ಇರುತ್ತೆ ಅದೆಲ್ಲವನ್ನು ಕೂಡ ಪರೀಕ್ಷೆ ಕೂಡ ಮಾಡಬೇಕಾಗತ್ತೆ. ಈ ಎಲ್ಲ ಆ ಪ್ರಕ್ರಿಯೆಗಳು ಕೂಡ ಆದ ನಂತರ ಅವರನ್ನು ಪರಪ್ಪನ ಅಗ್ರಹಾರ ಜೈಲಕ್ಕೆ ಶಿಫ್ಟ್ ಮಾಡಲಾಗತ್ತೆ. ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಶಿಫ್ಟ್ ಮಾಡಿದ ನಂತರ ನಾಳೆ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ನಟ ದರ್ಶನ್ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದ್ದು ನಟ ಹಾಗೂ ಅವರ ಅಭಿಮಾನಿಗಳಿಗೆ ಇದು ನಿಜಕ್ಕೂ ದೊಡ್ಡ ಶಾಕ್. ಯಾವಾಗ ಜೈಲು ಸೇರ್ತಾರೆ, ಬಳ್ಳಾರಿ ಜೈಲೋ ಅಥವಾ ಬೆಂಗಳೂರು ಜೈಲೋ ಎಂಬ ಚರ್ಚೆಗಳು ಕೂಡ ಈಗಾಗಲೇ ನಡೀತಾ ಇದೆ. ಬಟ್ ಆದರೆ ವೆರಿ ಕ್ಲಿಯರ್, ಇವತ್ತು ಅವರನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಆ ನಂತರ ವಶಕ್ಕೆ ಪಡೆದುಕೊಂಡ ನಂತರ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಬಳ್ಳಾರಿ ಜೈಲೋ ಅಥವಾ ಬೆಂಗಳೂರು ಜೈಲೋ ಅಂತ ಹೇಳಿ. ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಣೆಯನ್ನು ನಡೆಸ್ತಾ ಇರುವಂತಹ ಏನು ನ್ಯಾಯಾಲಯ ಎಲ್ಲ ಆರೋಪಿಗಳನ್ನು ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿ ಇರಿಸಿದ್ರು. ಅಲ್ಲಿನ ಆರೋಪಿಗಳಿಂದ ಅಕ್ರಮ ಚಟುವಟಿಕೆ ಮತ್ತು